ಈಗಾಗಲೇ ರಾಜ್ಯ ಸಚಿವ ಸಂಪುಟ ಅವರ ರಾಜೀನಾಮೆ ಬಹುತೇಕ ನಿಶ್ಚಿತ ಅಂತ ಹೇಳಲಾಗಿದೆ. ಶಿವಕುಮಾರ್ ಅವರು ಕೂಡ ಅದರ ಬಗೆಗಿನ ಒಂದಿಷ್ಟು ಸುಳಿವನ್ನ ಕೊಡ್ತಾ ಇದ್ದಾರೆ ನಾಗೇಂದ್ರ ಅವರ ವಿಚಾರದಲ್ಲಿ. ಮತ್ತು ಮುಖ್ಯಮಂತ್ರಿಯವರು ತಮ್ಮ ಪಕ್ಕದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ನಿಲ್ಲಿಸಿಕೊಂಡೇ ಇವತ್ತು ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿಯವರ ಜೊತೆಗೆ. ಇವೆಲ್ಲವೂ ಬೆಳವಣಿಗೆಗಳು ನೋಡ್ತಾ ಹೋದಾಗ ರಾಜ್ಯ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆ ನಿಶ್ಚಿತ ಅಂತ ಹೇಳಲಾಗಿದೆ. ಒಂದು, ಪಕ್ಷದಲ್ಲಿರುವಂತಹ ಅಸಮಾಧಾನಿತರನ್ನ ಸಮಾಧಾನ ಪಡಿಸಬೇಕು, ಹಿರಿಯ ನಾಯಕರುಗಳಲ್ಲಿರುವಂತಹ ಅಸಮಾಧಾನವನ್ನ ದೂರ ಮಾಡಬೇಕು, ಜೊತೆಗೆ ಪಕ್ಷದಲ್ಲಿ ಪ್ರತಿಪಕ್ಷದವರು ಎತ್ತಿರ್ತಕ್ಕಂತಹ ಒಂದು ಆರೋಪ ಇದೆಯಲ್ಲ ಅದನ್ನ ಕೌಂಟರ್ ಮಾಡಬೇಕು, ಜನಾಭಿಪ್ರಾಯವಾಗಿ ರೂಪುಗೊಳ್ಳೋದನ್ನ ತಡಿಬೇಕು. ಈ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಸಾಗ್ತಾ ಇರುವಂಥದ್ದು. ಶಿವಕುಮಾರ್ ಸಂಪುಟಕ್ಕೆ ಮಿನಿ ಸರ್ಜರಿಯ ಸಾಧ್ಯತೆ ಈಗ ದಟ್ಟವಾಗಿ ಗೋಚರಿಸ್ತಾ ಇದೆ. ವಿಶೇಷ ಅಂದ್ರೆ ಇವತ್ತು ಮುಖ್ಯಮಂತ್ರಿಯವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಸುದೀರ್ಘ ಮೀಟಿಂಗ್ ಅನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗಿನ ಮೀಟಿಂಗ್ ನಲ್ಲಿ ಲಿಸ್ಟ್ ಕೂಡ ಬಹುತೇಕ ಫೈನಲ್ ಆದಂತೆ ಇದೆ. ರಾಜ್ಯದ ಮತ್ತು ಪಕ್ಷದ ಹಿತದೃಷ್ಟಿಯ ನಿರ್ಧಾರ ಅಂತ ಹೇಳಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ರಾಜ್ಯದ್ದು ಮತ್ತು ಪಕ್ಷದ್ದು ಎರಡೂ ಹಿತದೃಷ್ಟಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಈಗ ಶಿವಕುಮಾರ್ ಅವರು ಮುಂದಾಗಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆ ಕಾರಣಕ್ಕಾಗಿಯೇ ತನ್ನ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರೋದರ ಬಗ್ಗೆಯೂ ಕೂಡ ಅವರು ಯೋಚನೆಯನ್ನು ಬಹಳ ಸೀರಿಯಸ್ ಆಗಿ ಮಾಡಿದ್ದಾರೆ. ಆ ಒಂದು ಪ್ರಯತ್ನ ಇನ್ನೇನು ಕಾರ್ಯರೂಪಕ್ಕೆ ಬರುವಂಥದ್ದು ಹತ್ತಿರ ಇದೆ. ಅದಕ್ಕೆ ಘೋಷಣೆ ಮಾತ್ರ ಬಾಕಿ ಉಳಿದಿದೆ. ಬಹುತೇಕ ಇದು ಈ ವಾರದಲ್ಲೇ ಆಗುತ್ತಾ ಅಥವಾ ಮುಂದಿನ ವಾರದಲ್ಲಿ ನಡೆಯುತ್ತಾ ಅನ್ನುವಂಥದ್ದಷ್ಟೇ ಈಗ ದಿನಾಂಕ ನಿಗದಿಯಾಗೋದು ಮಾತ್ರ ಬಾಕಿ ಉಳಿದಿದೆ. ಆದರೆ ಮಿನಿ ಸರ್ಜರಿ ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಾವು ಗಮನಿಸಬೇಕು. ಮಿನಿ ಸರ್ಜರಿಗೆ ಈಗ ತಯಾರಿ ಮಾಡ್ಕೊಳ್ತಾ ಇರುವಂಥದ್ದು ಶಿವಕುಮಾರ್ ಅವರು. ರಾಜ್ಯ ಸಚಿವ ಸಂಪುಟಕ್ಕೆ ಮಿನಿ ಸರ್ಜರಿಯ ಸಾಧ್ಯತೆ ಈಗ ದಟ್ಟವಾಗಿ ಗೋಚರಿಸ್ತಾ ಇದೆ. ರಾಜ್ಯ ಸಚಿವ ಸಂಪುಟಕ್ಕೆ ಮಿನಿ ಸರ್ಜರಿಯನ್ನು ಮಾಡೋದಕ್ಕೆ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೊರಟಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾವ ಕಾರಣಕ್ಕಾಗಿ ಹಾಗಾದ್ರೆ ಈಗ ಮಿನಿ ಸರ್ಜರಿ ಅವಶ್ಯಕತೆ? ರಾಹುಲ್ ಗಾಂಧಿ ಜೊತೆಗೆ ಹಾಗೂ ಸುರ್ಜೇವಾಲಾ ಅವರ ಜೊತೆಗೆ ಸುಮಾರು 1 ಗಂಟೆಯ ಕಾಲ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಇವತ್ತು ಚರ್ಚೆಯನ್ನು ನಡೆಸಿದ್ದಾರೆ. ಬಹಳ ವಿವರವಾಗಿ ಪಕ್ಷದ ಹೈಕಮಾಂಡ್ನ ನಾಯಕರುಗಳಿಗೆ ವಿವರಿಸಿ ಬಂದಿದ್ದಾರೆ. ರಾಜ್ಯದಲ್ಲಿ ಈಗ ಮಾಡಲೇಬೇಕಾಗಿರುವ ಕೆಲವೊಂದು ಪರಿಸ್ಥಿತಿಗಳನ್ನು ನಿಭಾಯಿಸುವುದಕ್ಕಾಗಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳ ಬಗ್ಗೆ, ವಾಲ್ಮೀಕಿ ಹಗರಣ, ನಾಗೇಂದ್ರ ರಾಜೀನಾಮೆ, ಬಿಜೆಪಿಯ ಪಾದಯಾತ್ರೆ, ಈ ವಿಚಾರಗಳ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮುಖ್ಯಮಂತ್ರಿಯವರು ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾದಾಗ ಈ ವಿಚಾರಗಳಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಿ. ಹಾಗೆ ಚರ್ಚೆ ನಡೆಸುವಂತಹ ಸಂದರ್ಭದಲ್ಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೇಳಿ ಬರೆದಿರ್ತಕ್ಕಂತಹ ಪತ್ರದ ಬಗ್ಗೆಯೂ ಕೂಡ, ಅಂದ್ರೆ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಈಗಾಗಲೇ ಸಿಬಿಐ ಏನು ರಾಜ್ಯಪಾಲರಿಗೆ ಪತ್ರ ಬರೆದಿದೆ. ಆ ಒಂದು ಪತ್ರದ ಮುಂದುವರೆದ ಭಾಗವಾಗಿ ರಾಜ್ಯಪಾಲರು ಕ್ಯಾಬಿನೆಟ್ನ ಅಭಿಪ್ರಾಯ ಕೇಳಿದ್ದಾರೆ. ಕ್ಯಾಬಿನೆಟ್ ಅಭಿಪ್ರಾಯದ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನು ನಡೆಸಲೇಬೇಕಾಗುತ್ತೆ ಶಿವಕುಮಾರ್ ಅವರು. ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅಂಗಳಕ್ಕೆ ಚೆಂಡೆ ಎಸೆಯುವಂತಹ ಕೆಲಸವನ್ನ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ಆದರೆ ಇದು ಏಕಾಏಕಿ ತನ್ನೊಬ್ಬನ ನಿರ್ಧಾರ ಅಲ್ಲ, ಇದು ಪಕ್ಷದ ತೀರ್ಮಾನ ಅನ್ನುವಂತಹ ನಿಟ್ಟಿನಲ್ಲಿನೇ ನಿರ್ಧಾರಗಳನ್ನು ಕೈಗೊಳ್ಳೋದ್ರ ಕಡೆಗೆ ಸ್ವಲ್ಪ ಜಾಣತನದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇಲ್ಲಿ ಈ ವಿಚಾರದಲ್ಲಿ ನಾಗೇಂದ್ರ ರಾಜೀನಾಮೆಯು ಕೂಡ ಬಹುತೇಕ ಸನ್ನಿಹಿತ ಆದಂತೆ ಕಾಣ್ತಾ ಇದೆ. ವಿಶೇಷವಾಗಿ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲೇಬೇಕಾದಂತಹ ಅನಿವಾರ್ಯತೆಯೂ ಕೂಡ ಒಂದು ಕಡೆಯಲ್ಲಿ ಸೃಷ್ಟಿಯಾಗಿದೆ. ಯಾಕಂದ್ರೆ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಅವಾಗ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಸ್ಥಾನವನ್ನ ಒದಗಿಸ್ಕೊಡ್ಬೋದು. ಅಲ್ಲಿಗೆ ಮಹಿಳೆಯೊಬ್ಬರನ್ನ ಸಚಿವೆಯನ್ನಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿರುವಂತಹ ಪ್ರಯತ್ನ ಇದ್ದಲ್ಲ, ಅದಕ್ಕೆ ಬೇಕಾದಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಕಾಂಗ್ರೆಸ್ಗೆ ಸುಲಭ ಆಗುತ್ತೆ. ಹೇಗಿದ್ರು ತುಕಾರಾಮ್ ಅವರು ಸುದೀರ್ಘ ಕಾಲದಿಂದ ಕಾಂಗ್ರೆಸ್ನ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. 2008ರಿಂದಲೂ ಕೂಡ ಶಾಸಕರಾಗಿದ್ರು ಅವರು. ನಂತರ 2024ರಲ್ಲಿ ಅವರು ಲೋಕಸಭೆಯ ಚುನಾವಣೆಗೆ ಸ್ಪರ್ಧಿಸಿ ಅಲ್ಲಿ ಗೆದ್ದು, ಅನ್ನಪೂರ್ಣ ಅವರು ಬೈ ಎಲೆಕ್ಷನ್ನಲ್ಲಿ ಗೆದ್ದು ಬಂದಿದ್ದಾರೆ ಸಂಡೂರಿನಿಂದ. ಹೀಗಾಗಿ ವಾಲ್ಮೀಕಿ ಕೋಟ, ಬಳ್ಳಾರಿ ಕೋಟ, ಮಹಿಳಾ ಕೋಟಾದ ಅಡಿಯಲ್ಲಿ ಮಂತ್ರಿ ಭಾಗ್ಯವನ್ನ ಕೊಡುವಂತಹದ್ದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಒಬ್ಬರನ್ನ ಆಯ್ಕೆ ಮಾಡಿದ್ರೆ ಮಹಿಳೆಯನ್ನ ಅವಕಾಶ ಕೊಟ್ಟಂತಾಗುತ್ತೆ, ವಾಲ್ಮೀಕಿ ಸಮುದಾಯದವ್ರಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ಅಷ್ಟೇ ದಿನ ಬಳ್ಳಾರಿ ಜಿಲ್ಲೆಯ ಪ್ರಾತಿನಿಧ್ಯಕ್ಕೂ ಕೂಡ ಕಡಿಮೆ ಆಗೋದಿಲ್ಲ, ಬಳ್ಳಾರಿ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಂತೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಸಂಪುಟದಲ್ಲಿರುವಂತಹ ಒಂದಿಷ್ಟು ಸಸ್ಪೆನ್ಸ್ ಅನ್ನು ಕೂಡ ಗಮನಿಸಬೇಕು. ಸಂಪುಟದಲ್ಲಿ 2-3 ಮಂದಿಯ ರಾಜೀನಾಮೆಯೂ ಕೂಡ ಸಾಧ್ಯತೆ ಇದೆ. ಕೇವಲ ಒಬ್ರು ಮಾತ್ರ ಅಲ್ಲ, ಇದು ಕೇವಲ ಬಿ ನಾಗೇಂದ್ರ ಅವರಿಗೆ ಮಾತ್ರ ಸೀಮಿತ ಆಗಲಿಕ್ಕಿಲ್ಲ ಅಂತ ಹೇಳಲಾಗಿದೆ. ಬಹುತೇಕ ಅಂದ್ರೆ ನಿರ್ಧಾರಗಳನ್ನು ಕೈಗೊಂಡು ಈ ರೀತಿಯಾದಂತಹ ಬದಲಾವಣೆಯನ್ನು ಮಾಡೋದಕ್ಕೆ ಹೊರಟಾಗ ಕನಿಷ್ಠ 2-3 ರಾಜೀನಾಮೆ ಪಡ್ಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿ. ಅದಕ್ಕೆ ಬೇಕಾದಂತಹ ರೂಪುರೇಷೆಗಳು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೀತಾ ಇದೆ. ಕುರುಬಕೋಟದಲ್ಲಿ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರಿಗೆ ಅವಕಾಶವನ್ನು ಮಾಡಿಕೊಡಲೇಬೇಕಾದಂತಹ ಸ್ಥಿತಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಕೂಡ ಇದೆ. ಯಾಕಂದ್ರೆ
ಇಲ್ಲಿ ಬಸವರಾಜ ಶಿವಣ್ಣನವರು ಅವ್ರಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಮುನಿಸಿದೆಯಲ್ಲ ಅದನ್ನ ಸರಿಪಡಿಸಬೇಕಾಗಿರುವಂಥದ್ದು ಕಾಂಗ್ರೆಸ್ಗಿರುವಂಥ ಅನಿವಾರ್ಯತೆ. ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಪಡಿಸಲೇಬೇಕು. ಆ ನಿಟ್ಟಿನಲ್ಲಿ ಅವರು ಬಸವರಾಜ ಶಿವಣ್ಣನವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋಂತಹ ಸೂಚನೆಯನ್ನು ಹಿಂದೆ ಕೊಟ್ಟಿದ್ರು. ಅದಕ್ಕೆ ಪೂರಕವಾದಂಥ ನಿರ್ಧಾರ ಆಗ್ಬೋದು. ಹಾಗೆಯೇ ಒಕ್ಕಲಿಗ ಹಾಗೂ ಹಿರಿಯರ ಕೋಟಾದಲ್ಲಿ ಒಕ್ಕಲಿಗ ನಾಯಕ ಮತ್ತು ಹಿರಿಯ ಶಾಸಕ ಈ ಎರಡೂ ಕೋಟಾದಲ್ಲೂ ಕೂಡ ಬಹಳ ಈ ನಿರ್ಧಾರವನ್ನು ಮೊದಲೇ ತೆಗೆದುಕೊಳ್ಬಹುದಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್. ಅವ್ರನ್ನ ಮಂತ್ರಿ ಮಾಡುವ ಸಂದರ್ಭದಲ್ಲಿ ಎಂ ಕೃಷ್ಣಪ್ಪ ಅವರಿಗೆ ಅವಕಾಶವನ್ನು ಮಾಡಿಕೊಡಬಹುದಾಗಿತ್ತು ಒಕ್ಕಲಿಗ ಕೋಟಾದಲ್ಲಿ ಮತ್ತು ಹಿರಿಯ ನಾಯಕತ್ವದ ಕೋಟಾದಲ್ಲಿ. ಆದರೆ ಅದು ಯಾವ ಕಾರಣಕ್ಕಾಗಿ ಎಂ ಕೃಷ್ಣಪ್ಪ ಅವರಿಗೆ ಅವಕಾಶವನ್ನು ತಪ್ಪಿಸಲಾಯಿತೋ ಗೊತ್ತಿಲ್ಲ. ಆದರೆ ಈಗ ಅದನ್ನು ಸರಿಪಡಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಎಂ ಕೃಷ್ಣಪ್ಪ ಅವರಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರು, ಸುರ್ಜೇವಾಲಾ ಅವರು ಇವರೆಲ್ಲ ಹೋಗಿ, ಬಿ ಕೆ ಹರಿಪ್ರಸಾದ್ ಇವರೆಲ್ಲ ಹೋಗಿ ಮಾತನಾಡಿದ ನಂತರವೂ ಕೂಡ ಎಂ ಕೃಷ್ಣಪ್ಪ ಅವರು ಹೇಳಿದ ಒಂದೇ ಮಾತು, ಸರಿಪಡಿಸ್ತಾರಂತೆ, ಸರಿಪಡಿಸಿ ಕೊಡ್ತಾರೆ ಅವರು, ಮಂತ್ರಿ ಸ್ಥಾನ ಬಿಟ್ಟು ಬೇರೇನು ಬೇಕಿಲ್ಲ ಅಂತ ಹೇಳ್ತಾ ಇದ್ರು. ಹೀಗಾಗಿ ಅವರು ಅವರದೇ ಆದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅವರನ್ನ ಸಮಾಧಾನ ಪಡಿಸಬೇಕು, ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮುಸ್ಲಿಂ ಕೋಟಾದಲ್ಲಿ ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವ ಚರ್ಚೆಯಂತೂ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ತನ್ವೀರ್ ಸೇಠ್ ಅವರಿಗೆ ನಿಜಕ್ಕೂ ಕೂಡ ಈಗ ಅವಕಾಶ ಸೃಷ್ಟಿ ಆಗುತ್ತಾ, ಅಥವಾ ತನ್ವೀರ್ ಸೇಠ್ ಅವ್ರನ್ನ ತಾತ್ಕಾಲಿಕವಾಗಿ ಇಲ್ಲ ನೀವು ಹೇಗೂ ಪಕ್ಷದ ಕೆಲಸದಲ್ಲಿ ಇದ್ದೀರಿ, ಅದನ್ನು ಮುಂದುವರಿಸಿ ಮುಂದೆ ನಿಮ್ಮನ್ನು ನೋಡ್ಕೊಳ್ತೀವಿ ಅನ್ನುವಂತಹ ರೀತಿಯಲ್ಲಿ ಏನಾದರೂ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಈ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳಂತೂ ಸಾಗ್ತಾ ಇದ್ದಾವೆ. ಮಹಿಳಾ ಕೋಟಾದಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಅನ್ನಪೂರ್ಣ ತುಕಾರಾಮ್ ಅವರು ಈ ಬಾರಿ ಮಂತ್ರಿ ಆಗುವಂಥದ್ದು ಬಹುತೇಕ ಖಚಿತ ಅಂಥೇಳಿ ಪರಿಗಣಿಸಲಾಗಿದೆ. ಇಲ್ಲಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ಇಲ್ಲ, ನಿಮಗೇನಾರ ಗೊತ್ತಿದ್ರೆ ಹೇಳಿ. ನನಗಿನ್ನ ಏನಾದರೂ ಸುದ್ದಿ ಬಂದಿಲ್ಲ. ಅರೆ, ನಾನು ಗುಲ್ಬರ್ಗಾದಲ್ಲಿದ್ದೀನಿ. ಏನಾರ ಬರಬೇಕಾದ್ರೆ ಫೈಲ್ ನನ್ನ ಹತ್ರನೇ ಬರಬೇಕಲ್ಲ, ಬೇರೆಯವ್ರ ಹತ್ರ ಅಂತೂ ಹೋಗಲ್ಲ. ಯಾರಿಗೆ ನೀವು ಅಪಾಯಿಂಟ್ ಮಾಡಬೇಕಾದ್ರೆ, ಯಾರಿಗೆ ಮಂತ್ರಿ ಪದವಿಯಲ್ಲಿ ತಗೊಳ್ಬೇಕು ತೆಗಿಬೇಕಂದ್ರೆ ಅದು ನನ್ನ ಹತ್ರ ಬರದೇ ಹೋಗೋದಿಲ್ಲ. ಅದು ಬಂದ ಮೇಲೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಹೀಗೆ ಬಹಳ ತಮಾಷೆಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ. ನಮಗೆ ಬಂದ ಮೇಲೆ ನಿಮಗೆ ಹೇಳ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಸದ್ಯಕ್ಕಂತೂ ಇಂಥದ್ದೊಂದು ಪ್ರಯತ್ನ ಸಾಗ್ತಾ ಇದೆ. ಅದನ್ನು ಅವರು ಅಧಿಕೃತವಾಗಿ ಘೋಷಣೆ ಆಗೋ ತನಕ ಅವರು ಅವರದೇ ಆದಂತಹ ಶೈಲಿಯಲ್ಲಿ ಮಾತನಾಡ್ತಾ ಇರ್ತಾರೆ. ಇನ್ನು ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ಇವರ ಮುನಿಸಿಗೆ ಮದ್ದು ಅರಿಲೇಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಒಂದು ಅಂಶ ಕಾಂಗ್ರೆಸ್ಸಿನ ಹಿತದೃಷ್ಟಿಯಿಂದ. ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳನ್ನು ಈಗ ನಡೆಸಲಾಗ್ತಾ ಇದೆ. ಬಸವರಾಜ ಶಿವಣ್ಣನವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಸಿದ್ದರಾಮಯ್ಯನವರ ವಿಶ್ವಾಸಕ್ಕೆ ಪಡೆಯುವಂತಹ ತಂತ್ರ. ಯಾಕೆಂದರೆ ಸಿದ್ದರಾಮಯ್ಯನವರು ಮೊನ್ನೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಸಂದರ್ಭದಲ್ಲಿ 19 ಜನ ಅವರದೇ ಪಕ್ಷದ ಅವರನ್ನೇ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಸುಮಾರು 17 ವರ್ಷಗಳ ಕಾಲ ಅವರ ಶಾಸಕಾಂಗ ಪಕ್ಷದ ನಾಯಕತ್ವದಲ್ಲಿನೇ ಕೆಲಸ ಮಾಡಿದಂತಹ ಶಾಸಕರುಗಳು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಸಿದ್ದರಾಮಯ್ಯನವರು ಬಂದಿರಲಿಲ್ಲ. ಹೀಗಾಗಿ ಅವರ ಗೈರು ಹಾಜರಿ ಬಹಳ ಎದ್ದು ಕಾಣ್ತಾ ಇತ್ತು. ಅದಕ್ಕೆ ಬಹಳ ಮುಖ್ಯ ಕಾರಣ ಬಸವರಾಜ ಶಿವಣ್ಣನವರಿಗೆ ಅವಕಾಶ ಸಿಗಲಿಲ್ಲ ಮತ್ತು ಅವರ ಬದಲಿಗೆ ತನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ತನ್ನ ಸಮುದಾಯದ ಇನ್ಯಾರಿಗೂ ನೀವು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರೆ ತಾನು ಸಮುದಾಯದಲ್ಲಿರುವಂಥ ಹಿಡಿತವನ್ನು ಕಳ್ಕೊಳ್ತೀನಿ ಅನ್ನುವಂಥದ್ದು ಸಹಜವಾಗಿ ಇದ್ದೇ ಇರುತ್ತೆ. ಒಬ್ಬ ನಾಯಕ ಅಂತ ಇರುವಂಥವ್ರಿಗೆ ಆ ಪ್ರತಿಷ್ಠೆ ಇದ್ದೇ ಇರುತ್ತೆ. ಆ ವಿಚಾರದಲ್ಲಿ ಅವರನ್ನ ಈಗ ಮನವೊಲಿಕೆ ಮಾಡ್ಕೋಬೇಕು. ಬಸವರಾಜ ಶಿವಣ್ಣನವರಿಗೆ ಅವಕಾಶವನ್ನು ಮಾಡಿಕೊಡಬಹುದು, ಆ ಮೂಲಕ ಸಿದ್ದರಾಮಯ್ಯನವರು ಮನವೊಲಿಸ್ಕೋಬಹುದು. ಇನ್ನು ಬಿ ನಾಗೇಂದ್ರ ರಾಜೀನಾಮೆ ಪಡೆಯುವ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಕೂಡ ಮುಖ್ಯ. ಯಾಕೆಂದರೆ ವಾಲ್ಮೀಕಿ ಸಮುದಾಯದಿಂದ ಕಾಂಗ್ರೆಸ್ನಲ್ಲಿ ಯಾರಿಗೆ ಮಂತ್ರಿಗಿರಿ ಕೊಡಬೇಕು ಅನ್ನುವಂತಹ ನಿರ್ಧಾರಗಳು ಬಂದಾಗ ಅಲ್ಲಿ ಯಾರು ತನ್ನ ಮುಂದಿನ ಈಗ ಫೈಲ್ ಬಂದು ಅಲ್ಲೇ ಕ್ಲಿಯರ್ ಆಗುತ್ತೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರೂ ಕೂಡ ಅವರಲ್ಲಿರುವಂತಹ ಸಂಪ್ರದಾಯದ ಪ್ರಕಾರ ಅದರಲ್ಲಿ ಆ ಸಮುದಾಯದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಆಗೇ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ನಿಟ್ಟಿನಲ್ಲಿ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಯಾವಾಗ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಾಯಿತು ಆವಾಗಲೇ ಇಮಿಡಿಯೇಟ್ ಆಗಿ ಅವರು ಹೋಗಿದ್ದಾರೆ. ಹೀಗಾಗಿ CM ಶಿವಕುಮಾರ್ ಜೊತೆಗೇ ದೆಹಲಿಗೆ ಹೋಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇನ್ಫ್ಯಾಕ್ಟ್ ಅವ್ರು ನಿನ್ನೆ ಹೋಗಿದ್ದಾರೆ. ಅದು ಇವತ್ತು CM ಜೊತೆಗೂ ಕೂಡ ಅವ್ರು ಕಾಣಿಸ್ಕೊಂಡಿರೋದ್ರಿಂದಾಗಿ ಬಹುತೇಕ ಅವ್ರನ್ನೂ ಕೂಡ ಮನವೊಲಿಕೆ ಮಾಡಿ ಇಲ್ಲ ನಾಗೇಂದ್ರ ಅವರು ರಾಜೀನಾಮೆಯನ್ನು ಪಡ್ಕೊಳ್ಳೋಣ, ಅನ್ನಪೂರ್ಣ ಅವರಿಗೆ ಅವಕಾಶವನ್ನು ಮಾಡಿಕೊಡೋಣ. ಹಿರಿಯ ನಾಯಕರಿದ್ದಾರೆ. ತುಕಾರಾಮ್ ಅವರು ಅನ್ನಪೂರ್ಣ ಅವರು ಮೊದಲ ಬಾರಿ ಶಾಸಕಿ ಆದರೂ ಕೂಡ ಅವರ ಪತಿ ತುಕಾರಾಮ್ ಅವರು ಹಿರಿಯ ನಾಯಕರಿದ್ದಾರೆ ಅಂತ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಇನ್ನು ನಾಗೇಂದ್ರ ಅವರ ಪಕ್ಷನಿಷ್ಠೆಯನ್ನು ಸಿಕ್ಕಾಪಟ್ಟೆ ಹಾಡಿ ಹೊಗಳಿದ್ದಾರೆ. ಇದೊಂದು ರೀತಿಯಲ್ಲಿ ಅಂದರೆ ಅವ್ರನ್ನ ರಾಜೀನಾಮೆ ಕೊಡಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ಅವರ ಬಗ್ಗೆ ಬಣ್ಣಿಸುವಂತಹ ರೀತಿಯೂ ಕೂಡ ಇದು ಗೋಚರಿಸ್ತಾ ಇದೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ನಾಗೇಂದ್ರ ಅವರನ್ನು ಹೊಗಳಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯವರು ಹೊಗಳಿದ್ದಾರೆ. ಆ ಮೂಲಕ
ಅವರು ಹೇಳಿದ್ದಾರೆ, ನಾಗೇಂದ್ರ ಪಕ್ಷನಿಷ್ಠ, ಪಕ್ಷದ ಆಸ್ತಿ, ಪಕ್ಷದ ಹಿತಕ್ಕಾಗಿ ಎಲ್ಲ ತ್ಯಾಗಕ್ಕೂ ಕೂಡ ಸಿದ್ಧರಿರುವಂತಹ ವ್ಯಕ್ತಿ ಅಂತ ಹೇಳಿ ನಾಗೇಂದ್ರ ಅವರನ್ನ ಬಣ್ಣಿಸಿದ್ದಾರೆ. ಯಾಕಂದರೆ ನಾಗೇಂದ್ರ ಪಕ್ಷನಿಷ್ಠೆ ಇಲ್ಲದೇ ಇದ್ದಿರ್ತಿದ್ರೆ ಅವರು ಬಂದಿರುವಂಥದ್ದು 2018 ಚುನಾವಣೆಯಲ್ಲಿ ಆದರೂ ಕೂಡ ನಂತರ ಕಾಂಗ್ರೆಸ್ನಲ್ಲಿ ಉಳ್ಕೊಂಡಿರುವಂಥದ್ದು, ಜೈಲಿಗೆ ಹೋಗಿ ಬಂದರೂ ಕೂಡ ಕಾಂಗ್ರೆಸ್ನಲ್ಲಿ ಉಳಿದಿರುವಂಥದ್ದು, ಪಕ್ಷದ ನಾಯಕತ್ವದ ವಿರುದ್ಧ ಯಾವುದೇ ಒಂದಕ್ಷರವೂ ಕೂಡ ಮಾತನಾಡದೇ ಇರುವಂಥದ್ದು, ಇವೆಲ್ಲವೂ ಕೂಡ ಸಹಜವಾಗಿ ಅವರಿಗೆ ಕಾಂಗ್ರೆಸ್ನಲ್ಲಿರುವಂತಹ ನಿಷ್ಠೆಯನ್ನು ತೋರಿಸುತ್ತೆ. ಹೈಕಮಾಂಡ್ ಮುಂದೆ ವಾಸ್ತವಾಂಶವನ್ನು ಹೇಳಿದ್ದೇನೆ, ಅವರೇ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಆ ಮೂಲಕ ಎಲ್ಲವನ್ನು ಹೈಕಮಾಂಡ್ ಹೆಗಲಿಗೆ ಹೊರಿಸಿದ್ದಾರೆ ಅವರು. ಪ್ರತಿಪಕ್ಷಗಳ ಹೋರಾಟ, ಪಾದಯಾತ್ರೆಗೆ ಮಣಿಯುವಂತಹ ಸಮಯ ಬಂದಿಲ್ಲ ಅಂತ ಕೂಡ ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ. ಪ್ರತಿಪಕ್ಷಗಳ ಹೋರಾಟ ಅಥವಾ ಪಾದಯಾತ್ರೆಗೆ ಮಣಿಯುವಂತಹ ಸಮಯ ಬಂದಿಲ್ಲ. ಆದರೆ ನಾವೇನೇ ನಿರ್ಧಾರ ಕೈಗೊಂಡ್ರೂ ಕೂಡ ಅದು ನಾವಾಗಿ ತೆಗೆದುಕೊಳ್ತೀವಿ. ಬಿಜೆಪಿಯವರ ಮೇಲೆ, ಕೇಂದ್ರ ಸಚಿವರ ಮೇಲೆ ಕೇಸುಗಳು ಇಲ್ವಾ? ಕೇವಲ ನಮ್ಮ ಒಬ್ಬ ಸಚಿವರ ಮೇಲೆ ಮಾತ್ರ ಕೇಸ್ ಇರುವಂಥದ್ದು. ಅವ್ರ ಮೇಲೂ ಕೂಡ ಕೇಸ್ಗಳಿದ್ದಾವೆ, ಅವರು ಕೂಡ ಬೇಲೆ ಇದ್ದಾರೆ, ಅವ್ರ ಮೇಲೂ ಕೂಡ ಚಾರ್ಜಸ್ ಇದ್ದಾವೆ. ಹೀಗಿರುವಾಗ ಅದಕ್ಕೂ ಇದಕ್ಕೂ ಹೋಲಿಕೆ ಬೇಡ ಅಂತ ಹೇಳೋ ರೀತಿಯಲ್ಲಿ ಮಾತಾಡಿದ್ದಾರೆ. ST ಸಮುದಾಯದ 17 ಜನ ಗೆದ್ದಿದ್ದಾರೆ. ಆ ಕಾರಣಕ್ಕಾಗಿ ಹೊಟ್ಟೆ ಕಿಚ್ಚಿನಿಂದ ಬಿಜೆಪಿಯವರು ಹೋರಾಟವನ್ನು ನಡೆಸ್ತಿದ್ದಾರೆಯೇ ಹೊರತು ಬಿಜೆಪಿಯವರ ಹೋರಾಟದ ಕಾರಣಕ್ಕಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ನಾವು ಪಡ್ಕೊಳ್ತಾ ಇಲ್ಲ ಅಂತ ಹೇಳಿ. ಅಷ್ಟೇ ಅಲ್ಲದೆ 89 ಕೋಟಿ ರೂಪಾಯಿ ರಿಕವರಿ ಆಗಿದೆ. ನಾಗೇಂದ್ರ ಅವರ ದುಡ್ಡು ಯಾವುದೂ ಕೂಡ ಅದರಲ್ಲಿ ಇರಲಿಲ್ಲ. ಯಾವ ಹಗರಣದಲ್ಲಿ 89 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಆರೋಪ ಆಯಿತು, ಅಷ್ಟು ಹಣವೂ ಕೂಡ ಈಗಾಗಲೇ ರಿಕವರಿ ಆಗಿದೆ. ಆದರೆ ಅದರಲ್ಲಿ ಒಂದು ಬಿಡಿಗಾಸು ಕೂಡ ನಾಗೇಂದ್ರ ಅವ್ರದ್ದು ಇರಲಿಲ್ಲ. ಇನ್ನು ವಿಧಾನಸಭೆಯಲ್ಲಿ ಮಾತನಾಡದೆ ಬೀದಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವರು ನಿಜಕ್ಕೂ ವಾಲ್ಮೀಕಿ ನಿಗಮದ ಹಣದ ಬಗ್ಗೆ ಕಾಳಜಿ ಇದ್ದಿರ್ತಾರೆ, ವಿಧಾನಸಭೆಯಲ್ಲಿ ನೋಟಿಸ್ ಕೊಟ್ಟು ಅಲ್ಲಿ ಮಾತಾಡಬಹುದಾಗಿತ್ತು. ಆದರೆ ಅದರ ಬದಲಿಗೆ ಈಗ ಬೀದಿ ಹೋರಾಟವನ್ನು ನಡೆಸ್ತಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಯವರು ಆರೋಪವನ್ನು ಮಾಡಿದ್ದಾರೆ. ಒಂದು ಭೇಟಿ ಮಾಡಿದ್ದೆ, ಏನೇನು ಮಾತಾಡಬೇಕು ಅವೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ, ಪಕ್ಷದ ಹಿತಕ್ಕೆ ಎಲ್ಲ ಕೂಡ ನಾವೆಲ್ಲ ಮಾತಾಡಿದ್ದೇವೆ. ತಮಿಳುನಾಡು ನಡೆದಂತ ನಮ್ಮ ಮೀಟಿಂಗು, ನಾವು ಏನು ನಿರ್ಣಯ ಮಾಡಿದ್ದೇವೆ, ಏನು ವಿಚಾರ ತಿಳಿಸಿದ್ದೇವೆ, ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಅದು ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡರ್. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದೇ ಬಿಜೆಪಿ ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದೇನೂ ಕೂಡ ಮಾಡಿದ್ದಾರೆ. ನಾವು ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ಈಗ ಏನಿಲ್ಲ, ಕೆಲವು ವಾಸ್ತವಾಂಶ ಏನ್ ನಡೆದಿದೆ ಅಂತ ಹೇಳಿದ್ದೇನೆ ನಾನು, ಇವೆಲ್ಲ ವಿವರಣೆಯನ್ನ ಮಾಡಿದ್ದೇನೆ. ಅವರೆಲ್ಲ ಮತ್ತಿನ್ನ ನಾನು ಕೆಲವ್ರ ಹತ್ರ ಎಲ್ಲ ಮಾತಾಡ್ತೀವಿ. ಪ್ರಕರಣ ಇಲ್ಲ ರೀ, ಪ್ರಕರಣ ಇಲ್ಲ. ಪ್ರಕರಣ ಬಿಜೆಪಿಯವ್ರ ಪ್ರಕರಣ ಅಷ್ಟೇ. ಎನ್ ಇಶ್ಯೂ ವಿತೌಟ್ ಎನ್ ಇಶ್ಯೂ, ಇಟ್ ಇಸ್ ಎನ್ ಇಶ್ಯೂ ವಿತೌಟ್ ಎನ್ ಇಶ್ಯೂ. ಮಣಿಯಂತ ಸಂದರ್ಭ ಏನು ಅವಶ್ಯಕತೆ ಬರಲಿಲ್ಲ. ನಾವು ಅದನ್ನ ಎಲ್ಲರಿಗೂ ಗೊತ್ತಾಗಿದೆ, ಮಂದಟ್ ಮಾಡ್ತೀವಿ ಏನಿದೆ ಅಂತ ಅಂದ್ಬಿಟ್ಟು ಎಲ್ಲ ಮಂದಟ್. ಈಗ ಸೆಂಟ್ರಲ್ ಮಿನಿಸ್ಟರ್ಸ್ ಮೇಲೆ ಇಲ್ವಾ ಕೇಸು? ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ? ಮಂತ್ರಿಗಳ ಮೇಲೆ ಕೇಸ್ ಇಲ್ವಾ? ಸುಮ್ಮನೆ ಪಾಪ ಒಬ್ಬ ಅವ್ರ ಲೀಡರ್ನ ಸೋಲ್ಸ್ಬಿಟ್ಟು ಅಂತ ಹೇಳಿ ಸುಮಾರು 17 ಸೀಟ್ ಗೆದ್ದಿದ್ದೀವಿ ಅಂದ್ಬಿಟ್ಟು ST ಸೀಟ್ಸ್ ಎಲ್ಲ ನಾವೇ ಗೆದ್ದು ಬಿಟ್ಟಿದೀವಿ ಅಂತ ಪಾಪ ಅವ್ರ ಕೈಲಿ ಬಿಜೆಪಿಯವರು ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಏನೋ ಒಂದು ಫುಟ್ ಪ್ರಿಂಟ್ ಮಾಡೋ ಅಂತ ಪ್ರಯತ್ನ ಮಾಡ್ತಾರೆ. ಅದೇನು ಅನುಕೂಲ ಆಗಲ್ಲ. ನನಗೆ ಅದು ಗೊತ್ತಿಲ್ಲ. ಮಾಡಿ ಯಾವ್ದೇ ಪಾದಯಾತ್ರೆ ಮಾಡೋಣ ಬೇಡನಕ್ಕಾಗ್ತದ. ಬಟ್ ಏನಪ್ಪಾ ಅಂದ್ರೆ ಅಸೆಂಬ್ಲಿಲಿ ಒಂದು ಕ್ವಶನ್, ಒಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳೋಷ್ಟು ಸೌಜನ್ಯ ಬಿಜೆಪಿಯವ್ರಿಗೆ, NDA ಅವ್ರಿಗೆ ಇರಲಿಲ್ಲ, ದಳದವ್ರಿಗೆ ಇರಲಿಲ್ಲ. ನಮ್ ನುಡಿ ಮುತ್ತು ಕೇಳ್ಬೇಕಾಯ್ತಲ್ಲ ಅವರು. ನಾನು ಪಟ್ಟಿ ಓದ್ಬೋದಾಯ್ತಲ್ಲ. ಅವ್ರ ಹಗರಣಗಳು ಬೇರೆ ಬೇರೆ ಹಗರಣ, ಬೋವಿ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣಗಳೆಲ್ಲ ನಾನು ಅದೆಲ್ಲ ಓದ್ಬೇಕಾಯ್ತಲ್ಲ. ಅದು ಅವ್ರಿಗೆಲ್ಲ ಭಯ ಬಂದ್ಬಿಟ್ಟು ಅದನ್ನು ಅಸೆಂಬ್ಲಿ ನಡೆಯಬಾರ್ದು ಅಂತ ಗಲಾಟೆ ಮಾಡ್ಕೊಂಡು ಹೀಗೆ ಅಸೆಂಬ್ಲಿ ನಡೆಯದೇ ಇರೋದಕ್ಕೆ ಪ್ರತಿಪಕ್ಷಗಳವರೇ ಕಾರಣ ಅನ್ನೋಂಥನ್ನು ಕೂಡ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಆದರೆ ಆರ್ ಅಶೋಕ್ ಅವರು ಈ ವಿಚಾರದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲೂ ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ ಅವರು ಈ ನಾಗೇಂದ್ರನ್ನ ಮತ್ತೆ ಸೇರ್ಪಡೆ ಮಾಡಕ್ಕೆ ಏನಂತದ್ದು ಕಾರಣ ಏನು? ಈ 187 ಕೋಟಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೋಗಿದೆ. ಅವನೇನ ನಮ್ಮ ಬಾಯಿ ಬಿಟ್ರೆ ನಮ್ಮ ಬಯಲಾಗ್ತೈತೆ. ನಮ್ಮ ಈ ಹಗರಣದ ಮೂಲ ಸೂತ್ರಧಾರಿಗಳು ಯಾರು ಅಂತ ಬಯಲಾಗ್ತೈತೆ ಅನ್ನೋ ದೃಷ್ಟಿಯಿಂದ ನೀವು ಅವನಿಗೆ ಕ್ಯಾಬಿನೆಟ್ಗೆ ತಗೊಂಡ್ರ? ಜನ ಕೇಳೋ ಪ್ರಶ್ನೆ. ರಾಜೀನಾಮೆ ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ಅವ್ರಿಗೆ ಈ ಮುಜುಗರದಿಂದ
ಆಚೆ ಬರಬೇಕಾದ್ರೆ ರಾಜೀನಾಮೆ ಬಿಟ್ಟು ಬೇರೆ ಇಲ್ಲ ಸರ್ಕಾರಕ್ಕೆ. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಬಿಜೆಪಿ ಡಿಸೈಡ್ ಮಾಡಿಬಿಟ್ಟಿದ್ದೀರಿ ನಾವು ದಲಿತರ ಹಣ ತಿಂದ್ರೆ ಸರ್ಕಾರದಲ್ಲಿ ಇರಬಾರ್ದು ಅನ್ನೋ ಒಂದು ಮಾನದಂಡನ ಇನ್ನು ಮುಂದೆ ಶುರುವಾಗಬೇಕು. ಕರ್ನಾಟಕದ ವಿಧಾನಸಭೆಯಲ್ಲಿ ಇರಬೇಕು, ಸರ್ಕಾರದಲ್ಲಿ ಯಾರು ದಲಿತರ ಹಣ ನುಂಗ್ತಾರೋ ಅವ್ರು ಇರಬಾರ್ದು ಅನ್ನೋದು ಒಂದು ಮೆಸೇಜ್. ದಲಿತರ ಹಣ ತಿಂದರೆ ಇರಬಾರ್ದು ಅವರು ವಿಧಾನಸಭೆಯಲ್ಲಿ ಅಥವಾ ವಿಧಾನಸೌಧದಲ್ಲಿ ಅಧಿಕಾರದಲ್ಲಿ ಇರಬಾರ್ದು ಅಂದರೆ ಉಳಿದವರ ಹಣ ತಿಂದರೆ ಪರವಾಗಿಲ್ಲ ಅಂತ. ಉಳಿದವರ ಹಣ ತಿಂದರೆ ಪರವಾಗಿಲ್ಲ, ದಲಿತರ ಹಣ ತಿಂದರೆ ಇರಬಾರ್ದು ಅನ್ನೋ ರೀತಿ. ಅಂದರೆ ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಯಾವ ಸ್ವರೂಪದ ಆರೋಪಗಳು ಮಾಡ್ತಾರೆ, ಯಾವ ಸ್ವರೂಪದಲ್ಲಿ ಮಾತಾಡ್ತಿದ್ದಾರೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ದೆಹಲಿಗೆ ಶಾಸಕರ ನಿಯೋಗವೂ ಕೂಡ ಹೋಗ್ತಾ ಇದೆ ಇದರ ನಡುವೆ. ಯಾಕಂದರೆ ಯಾವಾಗ ಕ್ಯಾಬಿನೆಟ್ನಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಮಾಡುವ ಸಾಧ್ಯತೆ ಇದೆ ಅನ್ನುವಂಥ ಸುಳಿವು ಸಿಕ್ಕುತ್ತೋ ಕಾಂಗ್ರೆಸ್ನ ಶಾಸಕರು ಹೈ ಅಲರ್ಟ್ ಆಗ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಇರುವಂಥ ಅವಕಾಶವನ್ನು ಬಳಕೆ ಮಾಡಿಕೊಳ್ಳೇಬೇಕು, ಅವಕಾಶಕ್ಕಾಗಿ ಕೇಳಬೇಕು. ಮಂತ್ರಿ ಸ್ಥಾನ ಸಿಗದೆ ಅಸಮಾಧಾನಿತರಾಗಿರುವಂತಹ ಶಾಸಕರ ಹೊಸ ದಾಳದೊಂದಿಗೆ ಈಗ ಅವರು ರೆಡಿ ಆಗ್ತಾರೆ. ಮಂತ್ರಿ ಸ್ಥಾನ ಅಂತೂ ತಮಗೆ ಸಿಗೋದಿಲ್ಲ ಅನ್ನುವಂಥದ್ದು ಬಹುತೇಕರಿಗೆ ಕನ್ಫರ್ಮ್ ಆಗಿದೆ. ಒಂದಿಷ್ಟು ಜನ ಹಿರಿಯರನ್ನು ಬಿಟ್ಟರೆ ಉಳಿದವರಿಗೆಲ್ಲ ನಮ್ಮ ಮಂತ್ರಿ ಸ್ಥಾನ ಸಿಗಲಿಕ್ಕಿಲ್ಲ. ಆದರೆ ಏನಾದರೂ ಒಂದು ಗೌರವಯುತವಾದಂಥ ಸ್ಥಾನಮಾನ ಆದರೂ ಬೇಕು, ಪಕ್ಷ ನಮಗೆ ಒಂದು ಗೌರವಯುತವಾದಂತಹ ಸ್ಥಾನಮಾನವನ್ನು ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶೀಘ್ರವೇ ದೆಹಲಿಗೆ ಹೋಗಿ ಒತ್ತಡವನ್ನು ಹೇರೋದಕ್ಕಾಗಿ 10 ರಿಂದ 12 ಶಾಸಕರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಪಕ್ಷದ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗುವಂಥದ್ದು, ಅಹವಾಲುಗಳನ್ನು ಕೊಡುವಂಥದ್ದು, ಮನವಿ ಮಾಡುವಂಥದ್ದು ಇದೆಲ್ಲ ಮಾಡ್ತಾರೆ. ಅಶೋಕ್ ಪಟ್ಟಣ್, ಬಸವನಗೌಡ ದದ್ದಲ್, KY ನಂಜೇಗೌಡ, ಹಂಪನಗೌಡ ಬಾದರ್ಲಿ, ತರೀಕೆರೆ ಶ್ರೀನಿವಾಸ್, DG ಶಾಂತನಗೌಡ, NH ಕೋನ್ರೆಡ್ಡಿ ಇವರಿಷ್ಟು ಜನ ಕೂಡ ದೆಹಲಿಗೆ ಹೋಗುವಂತಹ ಮೊದಲ ಪಟ್ಟಿಯಲ್ಲಿರುವಂಥವ್ರು. ಇದಲ್ಲದೆ ಇನ್ನೊಂದಷ್ಟು ಮಂದಿ ಇದ್ದಾರೆ. ಇದೊಂದೇ ಪಟ್ಟಿಯಲ್ಲ, ಇನ್ನೊಂದಷ್ಟು ಪಟ್ಟಿಯಲ್ಲಿ ಸೇರ್ಪಡೆ ಆಗೋರು ಇದ್ದಾರೆ. ನಿಗಮ ಮಂಡಳಿ ಸ್ಥಾನಗಳ ಮೇಲೆ ಕಣ್ಣಿಟ್ಟಿರುವಂತಹ ಶಾಸಕರು ಪಕ್ಷದ ವರಿಷ್ಠರನ್ನು ಭೇಟಿಯಾಗುವಂಥದ್ದು, ಅವ್ರ ಜೊತೆಗೆ ಚರ್ಚಿಸುವಂಥದ್ದು ಮತ್ತು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋದ್ರ ಕಡೆಗಿನ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಏನೇ ಆಗಲಿ ಕಾಂಗ್ರೆಸ್ಸಲ್ಲಿ ಸದ್ಯಕ್ಕಂತೂ ಒಂದು ಮಿನಿ ಸರ್ಜರಿ ಆಗುವಂತಹ ಸಾಧ್ಯತೆ. ಇದು ಮೇಜರ್ ಸರ್ಜರಿ ಅಲ್ಲ, ಇದು ಮಿನಿ ಸರ್ಜರಿ. ಹಾಗಾಗಿ ಯಾವ ಸ್ವರೂಪದಲ್ಲಿ ಈ ಮಿನಿ ಸರ್ಜರಿಯನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಬೇಕು. ಅದರಲ್ಲಿ ಕನಿಷ್ಠ ಒಬ್ಬರೇ ಸಚಿವರು ಮಾತ್ರನೇ ರಾಜೀನಾಮೆ ಕೊಟ್ಟು 2 ಸ್ಥಾನ ಮಾತ್ರ ತುಂಬುವ ಪ್ರಕ್ರಿಯೆನ, ಅಥವಾ ಕನಿಷ್ಠ 2 ರಿಂದ 3 ಜನ ಸಚಿವರುಗಳನ್ನು ರಾಜೀನಾಮೆ ಪಡೆದು ನಂತರ ಉಳಿಕೆಯಾಗಿರುವಂಥ 3 ಅಥವಾ 4 ಜನರಿಗೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಇದೀಗ ಕುತೂಹಲದಿಂದ ಎದುರು ನೋಡಬೇಕಾಗಿರುವಂಥ